SIT ರಚನೆಗೆ ಕೂಡ ನಾವು ಮಾತಾಡಿದ್ ನಾವು ಮೊದಲು SIT ರಚನೆ ಏನಕ್ಕೆ ಮಾಡ್ತಾ ಇದೀರಿ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಹೌದು ಮೇಡಮ್, ನಾವೇ ಮೊದಲು ಮಾತಾಡಿದ್ದು. ಅವಾಗ್ಲೂ ಕೂಡ ನಾವ್ ಹೇಳಿದ್ ಅದೇನೇನೆ, ಏನು SIT ಏನಕ್ಕೆ ರಚನೆ ಮಾಡ್ತಾ ಇರಾ, ಷಡ್ಯಂತ್ರ ನಡೀತಾ ಇದೆ. SIT ತನಿಖೆಯ ಭಾಗವಾಗಿಯೇ ಅಲ್ವಾ ಈಗ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿರೋದು, ಸುಜಾತಾ ಭಟ್ ಅವರ ಅಸಲಿಯತ್ತು ಬಯಲಾಗಿರೋದು. ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ವಿ, ಬಟ್ SIT ಕೂಡ ಇನ್ನು ತನಿಖೆ ಮುಗಿಸಿಲ್ಲ. ಸರ್, ಯಾಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಬರಬೇಕು ಅಂತ? ಮೇಡಮ್, ಇವಾಗ ಏನಂತ ಹೇಳಿದ್ರೆ, ನೀವೇ ಹೇಳಿದ್ರಿ ಅಲ್ ಜಜೀರಾ ಅಂತ, ಟರ್ಕಿಯ ಮೀಡಿಯಾಗೆ ಇಲ್ಲಿಗೆ ಏನ್ ಸಂಬಂಧ ಇದೆ? ಇದರಿಂದ ಇದು ಲೆಕ್ಕ ನೋಡಿದ್ರೆ ಎಲ್ಲ ಇದು ಕನ್ವರ್ಷನ್ ಮಿಷನರಿಗಳು ಕೆಲಸ ಮಾಡ್ತಾ ಇದೆ ಅದಲ್ವಾ ಮೇಡಮ್? ಮಿಷನರಿಗಳು ಒಂದ್ ನಿಮಿಷ ಮಿಷನರಿಗಳ ಪಾತ್ರ ಇದೆ ಅನ್ನೋ ಆರೋಪ, ಇದ್ರ ಬಗ್ಗೆ ಹಿಂದೆ ಯಾರಾದ್ರೂ ಉತ್ತರ ಕೊಡ್ಬೋದು. ಮಿಷನರಿಗಳು ಬಂದೆ ಸರ್, ಕೆಲ ಮಿಷನರಿಗಳು ಬೇಕು ಅಂತ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತ್ರ ಮಾಡ್ತೀವಿ ಅಂತ, ಹೌದಾ? ಖಂಡಿತ ಇಲ್ಲ. ಯಾಕಂದ್ರೆ ಧಾರ್ಮಿಕವಾಗಿ ದಯವಿಟ್ಟು ನಾನು ಪರ್ಸನಲ್ ಇದು ಧಾರ್ಮಿಕವಾಗಿ ಇವಾಗ ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಫಸ್ಟ್ ನಾವು ಮಾನಸಿಕವಾಗಿ ನೋಡೋಣ, ತಪ್ಪಂದ್ರೆ ತಪ್ಪೇನೆ. ಹಾಗಾಗಿ ದಯವಿಟ್ಟು ನಾನು ತಾಳ್ಮೆಯಿಂದ ಕೇಳ್ಕೊಳ್ತೀನಿ, ಧಾರ್ಮಿಕವಾಗಿ ಯಾವುದೂ ನಾವು ತಗೊಳ್ಳೋದು ಬೇಡ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಇದರಿಂದ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಅಥವಾ ಇನ್ನೊಬ್ಬರನ್ನ ಹೀನಾಯವಾಗಿ ಹೇಳಿ ಮತ್ತೆ ಇನ್ನೊಂದು ಧರ್ಮ ಬೆಳಿಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮೇಡಮ್, ನನ್ನ ಪ್ರಕಾರ ಏನಂದರೆ, ಇಷ್ಟು ವರ್ಷಗಳ ಕಾಲ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಸಮರ್ಪಕವಾಗಿ ಅವ್ರ ಮೇಲೆ ಅವರೇ ಕೆಸರಾಚಾರ ಮಾಡಿಕೊಂಡು ಈಗ ಇಷ್ಟು ವರ್ಷಗಳು ಬೇಕಾ ನಮ್ಮ ಕಾನೂನಿಗೆ, ನಮ್ಮ ಪೊಲೀಸ್ಗೆ, ನಮ್ಮ ಸರ್ಕಾರಗಳಿಗೆ ಇಷ್ಟು ವರ್ಷ ಬೇಕಾ? ನಾವು ಅಷ್ಟು ಹಿಂದುಳಿದಿದ್ದೇವಾ ಅನ್ನೋ ಪ್ರಶ್ನೆ ಒಂದು. ಇನ್ನೊಂದು, ನನ್ನ ಪ್ರಕಾರ ನೀವು ಕೇಳಿದ್ರಲ್ಲ, ಆ ಕಡೆ ಕೇಳಿದ್ರಿ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಅಂತ. ನನ್ನ ಪ್ರಕಾರ ಸೌಜನ್ಯಕ್ಕೆ ನ್ಯಾಯ ಸಿಗಲ್ಲ. ಯಾಕಂದರೆ ಈ ರಾಜಕೀಯ ಪಕ್ಷಗಳೇನಾಗುತ್ತೆ, ಒಬ್ಬರ ಮೇಲೆ ಒಬ್ರು ಕೆಸರಾಚಾರ ಮಾಡ್ತಾರೆ, ಧಾರ್ಮಿಕ ಗಲಭೆಗಳನ್ನ ತರ್ತಾರೆ. ಈ ಕಾಂಗ್ರೆಸ್ಸು BJP ಮಾಡೋದು ಎರಡೇ. ಇಲ್ಲಿ ಕಾಂಗ್ರೆಸ್, ನಾನು ಯಾರು ಪರವಾಗಿ ಮಾತಾಡೋಕ್ಕೆ ಬಂದಿಲ್ಲ, ಕಾಂಗ್ರೆಸ್ ಮಾಡೋದು ಅದೇನೆ, BJP ಮಾಡೋದು ಅದೇನೆ. ಗೊಂದಲ ತರ್ತಾರೆ. ಇವಾಗ ತಿರ್ಗಾ ನಾನೊಬ್ಬ ಕ್ರೈಸ್ತ ಸಮುದಾಯಕ್ಕೆ ಸೇರಿದವನು, ಆದರೂ ನಾನು ಬೆಂಬಲಿಸೋದು BJPಗೆ. ಯಾಕೆಂದರೆ BJP ಬರುವಾಗ ನಮ್ಮ ಭಾರತ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ, ಕಾಂಗ್ರೆಸ್ ಬಂದಾಗ ಅದಾಗೋದು ಕಡಿಮೆ ನನ್ನ ಅಭಿಪ್ರಾಯದಲ್ಲಿ. ಅದಕ್ಕಂತ ನಾನು ಇಲ್ಲಿ ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ಈ ಸೌಜನ್ಯ ಕೇಸಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಫೇಲ್ಯೂರ್ ಆಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಫೇಲ್ಯೂರ್ ಆಗಿದೆ, ಪೊಲೀಸ್ ಫೇಲ್ಯೂರ್ ಆಗಿದೆ, ಜನಸಾಮಾನ್ಯರಾದ ನಾವು ಫೇಲ್ಯೂರ್ ಆಗಿದ್ದೀವಿ. BJP ವಿಶೇಷವಾಗಿ ಫೇಲ್ಯೂರ್ ಹೆಂಗೆ ಸರ್? ಮಾತಾಡ್ತಾ ನೀವೇ ಅದನ್ನ ಉಲ್ಲೇಖ ಮಾಡಿದ್ರಿ, BJP ಸೋತಿದೆ ಅನ್ನೋ ವಿಚಾರ ನೀವೇ ಹೇಳಿದ್ರಿ. ನನಗೆ ಈ SIT ವಿಚಾರದಲ್ಲಿ ಹೆಂಗ್ ಸೋತಿದೆ ಅಂತ ಹೇಳಿ, ಕ್ಯಾಂಪೇನ್ ವಿಚಾರದಲ್ಲಿ ಇಲ್ಲಿಗೆ ಬಂದೆ. ಕಾಂಗ್ರೆಸ್ ಹೇಗೆ ಗೆದ್ದಿದೆ ಅಂತ ನಾನು ಹೇಳ್ತೀನಿ. ಕಾಂಗ್ರೆಸ್ ಅವಧಿಯಲ್ಲಿ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ ಅನ್ನುವ ಹೆಮ್ಮೆ, ಸಂತೋಷ ನನಗಾಗ್ತಿದೆ. ಮುಗಿದಿಲ್ಲ ಹೌದು, ಆದ್ರೆ ತಗೊಂಡು ಹೋಗ್ತೀವಿ ಕಾಂಗ್ರೆಸ್ ಅವಧಿಯಲ್ಲಿ. ಇದಾದ್ರೂ ಆಯ್ತು. ನನ್ನ ಸ್ನೇಹಿತರೊಬ್ರು ಮಾತಾಡ್ತಾ ಅಂದ್ರು, SIT ರಚನೆ ಮಾಡೋಕೆ ನಾವು ತಡೆದ್ವಿ. ಏನ್ ಮಾಡ್ಬೇಕಿತ್ತು ಹಾಗಾದ್ರೆ? SIT ರಚನೆ ಮಾಡದೆ ಇದ್ದಿದ್ರೆ ಏನ್ ಮಾಡ್ಬೇಕಿತ್ತು? ಯಾರು ಬೇಡ ಅಂದ್ರು SIT ರಚನೆ? BJP ಹೇಳಿದ್ರು ಅಂತ ಅವ್ರು ಹೇಳಿದ್ರು. BJP ಹೇಳಿದ್ರು, ನಾವು SIT ಮಾಡಬೇಕು ಅಂತ. ನೋ ಇವತ್ತು ಯಾಕೆ ವಿರೋಧ ಮಾಡ್ತಾ ಇದೀರಿ? ಯಾರು ವಿರೋಧ ಮಾಡಿದ್ರು? BJP ಸದನದಲ್ಲಿ ವಿರೋಧ ಮಾಡ್ತಿದ್ರಲ್ಲ. SIT ರಚನೆಯಲ್ಲಿ ವಿರೋಧ. ಧರ್ಮಸ್ಥಳಕ್ಕೆ ಕ್ಷಮೆ ಕೇಳಿ. ಬೇಡ, ಒಂದ್ ನಿಮಿಷ. ಅವರು ಪಕ್ಷದ ಅಧಿಕೃತ ವಕ್ತಾರರಿದ್ದಾರೆ, ಉತ್ತರ ಕೊಡ್ಲಿ. BJP ವಿರೋಧ ಮಾಡ್ತಾ SIT ಬಗ್ಗೆ ವಿರೋಧ ಮಾಡ್ತಾ ನಾವ್ ಹೇಳಿದ್ವಿ, SIT ರಚನೆ ಮಾಡಿದಾಗ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ವಿ. ಎರಡನೇದು SIT ಮಾಡಿ ಅಂತ ನಾವ್ ಹೇಳಿದ್ವಿ. ಒಂದ್ ನಿಮಿಷ. ಈಗ ನಾವ್ ಹೇಳ್ತಿರ್ತಕ್ಕಂಥದ್ದು ಏನಂದ್ರೆ SIT ಪಾರ್ಟ್ 2 ರಚನೆ ಆಗ್ಬೇಕು. ಪಾರ್ಟ್ 2 ಅಂದ್ರೆ ಏನು? ಅದು NIA ಆದ್ರೂ ಆಗ್ಲಿ ಅಥವಾ CBI ಆದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ಏನೇನಾಗಬೇಕಾಗಿದೆ ಅಂದ್ರೆ, ಎಲ್ಲಿಂದ ಫಂಡ್ ಬಂದಿದೆ ಈ ತಿಮ್ರೋಡಿಗೆ, ಎಲ್ಲಿಂದ ಫಂಡ್ ಬಂದಿದೆ ಗಿರೀಶ್ ಮಟ್ಟಣ್ಣನ್ ಅವ್ರಿಗೆ, ಏನಾಯ್ತು ಡೆಲ್ಲಿಲಿ ಈ ಸುಜಾತಾ ಭಟ್ನ ಕರ್ಕೊಂಡೋಗಿ, ಮತ್ತು ಏನ್ ಷಡ್ಯಂತ್ರದ ಗ್ಯಾಂಗ್ ಇದೆ ಸಮೀರ್ಗೆ ರಾತ್ರೋರಾತ್ರಿ ಒಂದು ಚಾನೆಲ್ಗೆ ಅಷ್ಟು ಲೈಕ್ಸು, ಅಷ್ಟು ವ್ಯೂಸ್ ಆಗ್ಬಿಟ್ರೆ ಅಲ್ಲಿಗೆ ಅರ್ಥ ಏನು? ಈಗ ನೀವು ಮಾಡ್ತಿರೋ ಚಾನಲ್, ತುಂಬಾ ಜನ ಯೂಟ್ಯೂಬರ್ಸ್ ಇದ್ದಾರೆ ಕರ್ನಾಟಕದಲ್ಲಿ, ತುಂಬಾ ಜನ ಒಳ್ಳೆ ಯೂಟ್ಯೂಬರ್ಸ್ ಕಂಟೆಂಟ್ ಕೊಡ್ತಾರೆ, ಅವ್ರಿಗೆ ಅಷ್ಟು ಲೈಕ್ಸ್ ಬರಲ್ಲ. ಆದ್ರೆ ಸಮೀರ್ಗೆ ಸಡನ್ ಆಗಿ ಬಂದ್ಬಿಡುತ್ತೆ. ಎಲ್ಲಿಂದ ಬಂತು? ನೀವು ನೋಡ್ಕೊಂಡ್ ಬಂದ್ರೆ ಎಲ್ಲ ಲೈಕ್ಸು, ಎಲ್ಲ ಕಮೆಂಟ್ಸ್ ಎಲ್ಲ ನೋಡ್ಕೊಂಡ್ ಬಂದ್ರೆ ಎಲ್ಲೆಲ್ಲಿಂದ ಬಂದಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇದೆಲ್ಲ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಆಗಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ಪೊಲೀಸರಾಗಿರ್ತಕ್ಕಂತಹ SIT ತಂಡ ಆಗುತ್ತಾ ಅಂತಕ್ಕಂಥ ಡೌಟ್ ಬರುತ್ತೆ. ನಾವೇನು ಡೌಟ್ ಅಂದರೆ, ನಾನೇನು ಇಂಡಿವಿಜುವಲ್ ಆಗಿ ಇವ್ರ ಕೈಲಾಗುತ್ತಾ ಅವ್ರ ಕೈಲಾಗುತ್ತಾ ಅಂತಲ್ಲ, ಐ ಆಮ್ ನಾಟ್ ಇವನ್ ಪ್ರಶ್ನೆ ಮಾಡ್ತಿಲ್ಲ ನಾನು ಯಾವ ಕೇಪಬಿಲಿಟೀಸ್ ಆಫ್ ಕರ್ನಾಟಕ ಪೊಲೀಸ್ ಪ್ರಶ್ನೆ ಮಾಡ್ತಿಲ್ಲ. ಆದರೆ ವ್ಯಾಪ್ತಿ ಎಲ್ಲಿವರೆಗೂ ಇರುತ್ತೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತೀನಿ. ಒಂದು. ಎರಡನೇದು, ನೀವು ಇನ್ನೊಂದು ಕಾನ್ಸ್ಪಿರಸಿ ಬಗ್ಗೆ ಹೇಳ್ತಾ ಇದ್ರಿ. ಆಗಲೇ ಒಂದು ವಿಚಾರ ಏನಿದೆ ನೋಡಿ, 2023ನಲ್ಲಿ ಈ ಪ್ರಕರಣ ಬರುತ್ತೆ. 2023ನಲ್ಲೇ ಕರ್ನಾಟಕದಲ್ಲಿ BJP ಸರ್ಕಾರ ಬರುತ್ತೆ. ಹೋರಾಟ ಏನಿದೆ ಈ ಟೈಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಆ ಜುಲೈ 3ನೇ ತಾರೀಕು ಈ ಯಾರೋ ಒಬ್ಬ ಮಾಸ್ಕ್ ಮ್ಯಾನ್ ಬರ್ತಾನೆ, ಅವ್ನು ಹೇಳ್ತಾನೆ, ಒಂದು ಬುರುಡ ಕೊಡ್ತಾನೆ, ಅಂದ್ರೆ ಸ್ಕಲ್ ಕೊಡ್ತಾನೆ, ಅದನ್ನು ನಂಬಿಡ್ತಾರೆ. ಯಾರು ಅವನ್ನ ಅರೆಸ್ಟ್ ಮಾಡಲ್ಲ, ಎಲ್ಲಿಂದ ತಂದೆ, ಎಲ್ಲಿ ಎಕ್ಸುಮರೇಟ್ ಮಾಡಿದೆ, ಯಾರು ಪ್ರಶ್ನೆ ಮಾಡಲ್ಲ. ಇಮಿಡಿಯೇಟ್ ಆಗಿ
4th ಜುಲೈ ಅಥವಾ 5th ಜುಲೈ ಸದನದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿರೋದು ಹೇಳ್ತಾ ಇದ್ದೀನಿ ಡೇಟ್ಸ್ ನಾನು. ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಲೆಟರ್ ಬರೀತಾರೆ, ಹಾವೇರಿ ರೇಪ್ ನಡೆದಾಗ ಬರ್ದಿಲ್ಲ ಆಕೆ. ಹಾಗೆ ಒಂದ್ ನಿಮಿಷ ಸರ್, ಅದಾದ್ಮೇಲೆ ಬೆಳಗಾಮಲ್ಲಿ ನಡೆಯುತ್ತೆ, ಅಲ್ಲಿ ಬರ್ದಿಲ್ಲ. ನೇಹ ಹಿರೇಮಠ್ ಕೇಸಲ್ಲಿ ಬರ್ದಿಲ್ಲ, ಓಲಿ ಬಿಟ್ಬಿಡಿ ಇದೆಲ್ಲಾನು. 700 ಹತ್ಯೆಗಳು ನಡೆಯುತ್ತೆ ಬಾಣಂತಿಯರ್ದು, 1100 ಮಕ್ಕಳ ಹತ್ಯೆಗಳು ನಡೆಯುತ್ತೆ. ಗುಂಡಿಗಳು ಮುಚ್ಚಲಿಕ್ಕೆ ಫಂಡ್ ರಿಲೀಸ್ ಆಗೋದು ಎಷ್ಟು ಕಷ್ಟ ಆಗುತ್ತೆ, ಅದೇ ಗುಂಡಿ ತೆಗಿಲಿಕ್ಕೆ ಅಷ್ಟು ಈಸಿಯಾಗಿ ಫಂಡ್ ಎಲ್ಲಿಂದ ಬಂತು? ಯಾರೋ ಕಾಮನ್ ಪರ್ಸನ್ ಕೇಳ್ದ ಅಂತ ಇವತ್ತು ಗುಂಡಿ ತೆಗಿತೀರಾ, ಅದನ್ನ ಮತ್ತೆ ಹೆಚ್ಚು ಮಾಡಕ್ಕೆ ಇನ್ನೊಂದು ಕಾನೂನು ರಚಿಸ್ತೀರಾ. ನಾನ್ ಪಬ್ಲಿಕ್ಕು ಹೂ ಇಸ್ ಪೇಯಿಂಗ್ ಟ್ಯಾಕ್ಸ್. ಅನುಮಾನ ಬಂದಾಗ ಅದರಲ್ಲಿ ಸತ್ಯ ಇದೆಯಾ ಸುಳ್ಳು ಇದೆಯಾ ತಿಳ್ಕೊಳ್ಬೇಕಲ್ಲ ಮೇಡಮ್. ಗುಂಡಿ ತೆಗ್ದಿದ್ ತಪ್ಪು ಅಂತ ಹೆಂಗ್ ಹೇಳಿಕ್ ಸಾಧ್ಯ? ಅಲ್ಲ, ತಪ್ಪು ಅಂತ ಇಲ್ಲ, ಅಷ್ಟು ಈಸಿಯಾಗಿ ಸಾಕ್ಷಿ ಇಲ್ಲದೆ ಅಷ್ಟು ಈಸಿಯಾಗಿ ಫಂಡ್ ರಿಲೀಸ್ ಮಾಡಿ ಸಿಕ್ಕಾಪಟ್ಟೆ ಗುಂಡಿಗಳು ತೆಗೆದು ಅಲ್ಲೇ ಕ್ಲೋಸ್ ಮಾಡಿಲ್ದೆ ಮತ್ತೆ ಇನ್ನೊಂದು ರಚನೆ ಮಾಡಿ ಮತ್ತೆ ಇನ್ನೊಂದಕ್ಕೆ ಪಾಸ್ ಮಾಡಿ ಇಷ್ಟು ಉದ್ದ ಆಗಿ ಬೆಳೆಸೋ ನಮಗೆ ಕಾಮನ್ ಪರ್ಸನ್ಗೆ ಕಾನೂನು ಅಂದ್ರೆ ಒಂದು ಪ್ರೋಟೋಕಾಲ್ ಇದ್ದಂಗೆ, ತೆಂಗಿನ ಸಸಿ ನಡ್ತಾ ಇದಾರಂತೆ, ಅಲ್ಲಿ ಒಳ್ಳೆ ಸಂಪತ್ತಾದ ತೆಂಗಿನ ಮರ ಬೆಳಿಲಿ ಅಂತ ಹೇಳಿ ಬನ್ನಿ ಮೇಡಮ್. ನಾನು ಹೇಳೋದಂದ್ರೆ ಒಂದು ಮನುಷ್ಯ ಗುಂಡಿನ ಎಷ್ಟೊತ್ತು ತೆಗಿಬೋದು? 10 ಅಡಿ 20 ಅಡಿ 30 ಅಡಿ ಒಂದ್ ಮನುಷ್ಯ ತೆಗಿತಾನ? ಆಗ್ಲೇ ಒಂದ್ ಬುರುಡ ಹಿಡ್ಕೊಂಡ್ ಬಂದಾಗ ಅದಕ್ಕೆ ಅವನಿಗೆ ಹೆಸರು ಭೀಮಾ ಅಂತ ಇಟ್ಟಿದ್ದು. ಭೀಮಾ ಮೇಡಮ್ ಅವನು. ಆ ಭೀಮಾ ಮಹಾಭಾರತದ ಆ ಭೀಮಾ ಬೇರೆ ಮೇಡಮ್. ಈ ಭೀಮಾ ಮುಖವಾಡ ಹಾಕೊಂಡ್ ಬಂದಿದ್ದಾನಲ್ಲ, ಅಟ್ಲೀಸ್ಟ್ ಅದನ್ನಾದ್ರೂ ತೋರ್ಸ್ಬೋದಿತ್ತು. ಇವತ್ತು ತೋರಿಸ್ತಾ ಇದ್ದಾನ ಅವನು, ನಾನು ಇಷ್ಟು ತೆಗ್ದೆ, ಹಾಗೆ ತೆಗ್ದೆ, ಹೀಗ್ ತೆಗ್ದೆ ಅಂತ ಹೇಳ್ಬಿಟ್ಟು. ಒಂದು 30 ಅಡಿ 40 ಅಡಿ ತೆಗಿತಾರಲ್ಲ, ಅಲ್ಲಿದ್ದವ್ರು ಅಷ್ಟು ಜನ, ನಾನು ಗೌರ್ಮೆಂಟ್ ಅಥವಾ ಅವ್ರು ಮುಗಿಸ್ಲಿ, ಆಮೇಲೆ ನೀವೇ ತಗೊಳ್ಳಿರಂತ ಮುಗಿಸ್ಲಿ. ನಾನು ಇವಾಗ ಪೊಲೀಸ್ ಬಗ್ಗೆ ಅದ್ರ ಬಗ್ಗೆ ಹೇಳುವಷ್ಟು ದೊಡ್ಡೋಳಲ್ಲ ನಾನು. ಸಾಮಾನ್ಯ ಪ್ರಜೆಗೆ ನಾನು ಹೇಳೋದೇನಂದ್ರೆ, ಅಷ್ಟಡಿ ತೆಗಿತಾ ಇರ್ಬೇಕಾದ್ರೂ ಇವ್ರು ಹಾಗಾದ್ರೆ ಅದನ್ನ ಮುಚ್ಚಿಸುವಂತ, ಮೇಡಮ್ ಹೇಳಿದ್ರು ಮುಚ್ಚಿಸುವಂತದ್ದು ಯೋಚನೆನೂ ಮಾಡ್ಲಿಲ್ಲ. ಇವಾಗ ಮುಚ್ತಾರೆ ಅವಾಗ ಒಂದು ಪ್ಲಸ್ ಆ ಭೀಮ ಅಷ್ಟೆಲ್ಲ ಹೇಳ್ತಿದಾನಲ್ಲ, ಒಂದು ಬುರುಡ ಹಿಡ್ಕೊಂಡ್ ಬಂದಾಗ ನೀನ್ ಎಲ್ಲಿಂದ ತಂದೆ? ಇವಾಗ ನಾನೇ ಒಂದು ಏನೋ ಒಂದು ಕೋರ್ಟಿಂದೋ ಅಥವಾ ಒಂದು ಪೊಲೀಸ್ ಸ್ಟೇಷನ್ ಏನೋ ಒಂದು ಹೋದಾಗ ಫಸ್ಟ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಮೇಲೆ ನಾನು ಕೇಸು ಅಥವಾ ಒಂದು ಕಂಪ್ಲೇಂಟ್ ಕೊಡಕ್ ಹೋದಾಗ ಫಸ್ಟ್ ನನ್ನನ್ನು ಒಳಗಡೆ ಹಾಕ್ತಾರೆ. ಇದೇ ಸ್ಟೇಷನ್, ಅದು ಯಾರು ಯಾವ ಪಕ್ಷ ಇರ್ಬೋದು ಅದ್ ನಾನು ಹೇಳ್ತಾ ಇಲ್ಲ, ಎಲ್ಲಾ ಪಕ್ಷಗಳು ಗೊತ್ತಾ ಮೇಡಮ್? ಹಂಗ್ ಮಾಡಿದಿದ್ರೆ ನಾನು ಹೈಪೋಥೆಟಿಕಲ್ ಆಗಿ ಹೇಳ್ತಿದ್ದೀನಿ, ಯಾರೋ ಒಬ್ಬ 100 ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿ ಬಂದವನನ್ನೇ ಒದ್ದೊಳಗ್ ಹಾಕ್ಬಿಟ್ರು, ಸತ್ಯ ಮುಚ್ಚಾಕ್ಬಿಟ್ರು. ಈಗಾಗಿದ್ದು ಒಳ್ಳೇದಾಯ್ತು. ಬುರುಡೆ ಇಟ್ಕೊಂಡ್ ಬಂದವನಿಗೆ ಅವ್ನ್ ಕೇಳಿದ ಕಡೆಯಲ್ಲೆಲ್ಲ ಅಗಿಯಕ್ ಬಿಟ್ಟಿದ್ದು ಒಳ್ಳೇದಾಯ್ತು. ಯಾಕೆ ಹೇಳಿ? ಅಲ್ಲಿ ಏನು ಇಲ್ಲ ಅನ್ನೋ ಸತ್ಯ ಹೊರಗೆ ಬಂತು, ಅಷ್ಟೇ ಅಲ್ವಾ? ಮುಂದೆ ಒಂದು ಚರ್ಚೆಯ ಭಾಗವಾಗಿ ಒಂದು ವಿಚಾರ ಬಂತು, ಹಿಂದೂಗಳೇ ನಾವು ನಮ್ಮ ಧರ್ಮಕ್ಷೇತ್ರಗಳನ್ನ ಅನುಮಾನಿಸ್ಬಿಟ್ವಲ್ಲ ಹೇಗಿದು ಅಂತ. ನಾನು ಒಂದು ಕ್ಷಣಕ್ಕೆ ಭಾವನಾತ್ಮಕವಾಗಿ ಮಾತಾಡ್ತೀನಿ. ನಾನು ನಂಬಿದ್ದೀನಿ ಅಂತ ಒಂದು ಕ್ಷಣಕ್ಕೆ ಅನ್ಕೊಳ್ಳೋಣ. ನಾನು ಯಾಕೆ ನಂಬಿದೆ? ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ದು ಹೌದಾ, ಸತ್ತಿರೋದು ಹೌದಾ, ಅತ್ಯಾಚಾರ ಆಗಿದೆ ಅಲ್ವಾ ಅನ್ನೋ ಚರ್ಚೆ ಕೂಡ ಬಂದ್ಬಿಡುತ್ತೆ. ಇದೆ ಆಗಿದೆ ಅಂತ ನಂಬೋಣ ನಾವು ಒಂದು ಕ್ಷಣಕ್ಕಾಗಿ. ಆ ಹೆಣ್ಣು ಮಗಳಿಗೆ ಆ AI ಮೂಲಕ ಆತ ಅಷ್ಟು ವಿಭೀಕರಿಸಿ ಆ ವಿಚಾರ ಹೇಳ್ತಿದ್ದಾಗ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೋದಾ? ನಾವೆಲ್ಲ ಒಂದು ಹ್ಯಾಶ್ಟ್ಯಾಗ್ ಹಾಕೋದ್ರಿಂದ ನಮ್ಮಿಂದ ಅದಕ್ಕಿಂತ ಹೆಚ್ಚು ಏನಾಗೋಕ್ ಸಾಧ್ಯ ಸರ್? ಒಂದು ಹ್ಯಾಶ್ಟ್ಯಾಗ್ ಹಾಕೋದ್ರಿಂದ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬಹುದಾ ಅನ್ನೋ ಉದ್ದೇಶದಿಂದ ನಾವೆಲ್ಲ ನಂಬಿದ್ವಿ. ಧರ್ಮಸ್ಥಳವನ್ನ ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ಹೇಳ್ತಿದ್ದೀನಿ, ಸಿದ್ದರಾಮಯ್ಯನವರ ಆದಿಯಾಗಿ DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಆ ಕ್ಷೇತ್ರದ ದೇವಸ್ಥಾನದ ಭಕ್ತರಿದೀವಿ ನಾವು. ನಮ್ಗೆ ಯಾರಿಗೂ ಆ ಕ್ಷೇತ್ರದ ಬಗ್ಗೆ ಅನುಮಾನಗಳು ಇರ್ಲಿಲ್ಲ. ಆರೋಪಗಳನ್ನ ಮಾಡ್ತಿದ್ದಾಗ ಒಂದು ಕ್ಷಣಕ್ಕೆ ನಂಬಿದ್ದು ತಪ್ಪ? ನೀವು ನಂಬೋದ ಈಗ ನಿಮ್ಮ ನಂಬಿಕೆ ಮೇಡಮ್? ಒಂದ್ ನಿಮಿಷ, ನೀವು ವಿಡಿಯೋವನ್ನ ನಂಬದ್ರಿ. ಈಗ ಸಮೀರ್ ಬಗ್ಗೆ ಮೇಡಮ್ ಒಂದ್ ನಿಮಿಷ, ನೀವು ಸಮೀರ್ ಮಾಡಿದ ವಿಡಿಯೋವನ್ನ ನಂಬದ್ರಿ. ಈಗ ತನಿಖೆ ಆದ ನಂತರದಲ್ಲಿ ನಿಮ್ಮ ನಂಬಿಕೆ ಹಾಗೆ ಉಳಿದಿದ್ಯಾ? ಇನ್ಮೇಲೂ ಕೂಡ ಇಂಥ ವಿಡಿಯೋಗಳನ್ನ ನೀವು ನಂಬ್ತೀರಾ, ನೋಡ್ತೀರಾ? 2 ವಿಡಿಯೋ ಇದೆ. ಮೊದಲನೇ ವಿಡಿಯೋ ನೋಡಿದಾಗ ನಾನು ಅಥವಾ ಬಹಳ ದೊಡ್ಡ ಸಂಖ್ಯೆಯ ಜನ ನಂಬಿದ್ವಿ. 2ನೇ ವಿಡಿಯೋ ನಂತರ ಕಣ್ಣು ಕಿವಿ ತಲೆಯೊಳಗೆ ಮೆದುಳು ಇರುವಂತ ಯಾರು ಕೂಡ ಅದನ್ನ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ನಂಬಿಕೆ ಬದಲಾಯ್ತಾ? ಖಂಡಿತ 2ನೇ ವಿಡಿಯೋ ನೋಡಿದಾಗ್ಲೇ ಬದಲಾಗಿತ್ತು. ಯಾವಾಗ ಆ ವಿಷಯಗಳನ್ನ ಅವರು ಏಕವಚನಗಳನ್ನ ಬಳಸೋಕ್ ಶುರು ಮಾಡಿದ್ರು, ಹೆಸರುಗಳನ್ನ ಹೇಳೋಕ್ ಶುರು ಮಾಡಿದ್ರು, ಅವತ್ತೇ ನಂಬಿಕೆ, ಅವರ ಅಭಿಪ್ರಾಯಗಳನ್ನ ಎಲ್ಲವೂ ಬದಲಾಯ್ತು. ನಂಬಿದ ತಪ್ಪ ನಾನು ಕೇಳ್ತಿರೋದು ನಿಮ್ಗೆ. ಒಂದು ಕ್ಷಣಕ್ಕೆ ಆ ಹೆಣ್ಮಗಳಿಗೆಲ್ಲಾದ್ರೂ ನ್ಯಾಯ ಸಿಗಬಹುದಾ? ಸ್ವಾಮೀಜಿಗಳೇ ಹೇಳ್ಬಿಟ್ರು, ಹಿಂದೂ ಧರ್ಮ ನಡೀತಿರೋದೇ ನಂಬಿಕೆ ಶ್ರದ್ಧೆ ಮೇಲೆ. ನಂಬಿಕೆ ತಪ್ಪು ಅಂತ ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಂಬಿ ಅದ್ರ ಕೆಡಬೇಡಿ, ಅಷ್ಟೇ ಉದ್ದೇಶ. ಬಂದೆ
ನಮ್ಮಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಇದೆ, ಅದು ಮಠ ಅಲ್ಲ. ಯಾಕೆಂದ್ರೆ ಹಿಂದೆನೇ ನಮ್ಮ ಕಮಿಷನರು, ಎಂಡೋಮೆಂಟ್ ಕಮಿಷನರು ಸೆಕ್ಷನ್ 53ನಲ್ಲಿ ಇದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಅದನ್ನು ಮಠ ಆಗಿದ್ದಿದ್ರೆ ಅದನ್ನು ಮಾಡ್ತಿರ್ಲಿಲ್ಲ. ಯಾಕೆ ಅದನ್ನು ಸೆಕ್ಷನ್ 53ನಲ್ಲಿ ಮಾಡಿದೆ? ಯಾಕೆ ದೇವಾಲಯ ಅನ್ನೋದನ್ನು ಘೋಷಿಸ್ತಾ ಇಲ್ಲ, ಯಾಕೆ ಮಠ ಅನ್ನೋದನ್ನು ಘೋಷಿಸ್ತಾ ಇಲ್ಲ, ಅದನ್ನು ನೋಡಬೇಕಾಗತ್ತೆ. ಮತ್ತೆ ರೆಸಿಸ್ಟೆಂಟ್ ಪೇಮೆಂಟ್ ಇಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲ, ಬ್ಯಾಲೆನ್ಸ್ ಶೀಟ್ ಇಲ್ಲ. ಮತ್ತು ಎಲ್ಲರೂ ಅಲ್ಲಿ ಹಾಕಿರ್ತಕ್ಕಂಥ ಎಲ್ಲರದ್ದು ಭಕ್ತಾದಿಗಳ ಹಣ, ಅದನ್ನ ಯಾಕೆ ಅವ್ರು ಹೊರತರ್ತಾ ಇಲ್ಲ ಅಂತಕ್ಕಂಥದ್ದು. ಒಂದ್ ನಿಮಿಷ, ಇವಾಗ ಧರ್ಮಸ್ಥಳವನ್ನ, ಒಂದ್ ನಿಮಿಷ ಸರ್, ಧರ್ಮಸ್ಥಳವನ್ನ ನಿಮ್ಮ ಪ್ರಕಾರ ಮುಜರಾಯಿ ಇಲಾಖೆಗೆ ಸೇರಿಸಬೇಕಾ? ಯಾವ್ದಮ್ಮ? ಧರ್ಮಸ್ಥಳ ಅಲ್ಲ, ಮುಜರಾಯಿ ಇಲಾಖೆಗೆ ಸೇರ್ಸೋದಲ್ಲ. ಅಲ್ಲಿ ಏನ್ ಹೇಳುತ್ತೆ ಅಂತ, ಯಾವುದೇ ಒಂದು ದೇವಸ್ಥಾನನ ಸೆಕ್ಷನ್ 53 ಅಂತಿದೆ ನಮ್ಮಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ, ಅದರಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ ಮೊದಲು. ಅಲ್ಲಿ ರಿಜಿಸ್ಟ್ರೇಷನ್ ಇಲ್ಲ. ರಿಜಿಸ್ಟರ್ ಮಾಡಿಸೋದ್ರಿಂದ ಸೌಜನ್ಯ ನ್ಯಾಯ ಸಿಗುತ್ತಾ? ರಿಜಿಸ್ಟರ್ ಇಲ್ಲ, ಇದು ಬೇರೆ ಪ್ರಶ್ನೆ ಸರ್, ಪ್ರಶ್ನೆಗೆ ಅವರು ಉತ್ತರ ಕೊಡಿ. ಇಲ್ಲ, ಇದು ಮೊದಲನೇದಾಗಿ ಇದಕ್ಕೆ ಸಂಬಂಧ ಇಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಸೌಜನ್ಯ ನ್ಯಾಯ ಸಿಗ್ಬೇಕು. ಇವತ್ತಿಗೂ ನಾನು ಹೇಳೋದೇ, ಆ ಮಗುಗೆ ನ್ಯಾಯ ಸಿಗ್ಬೇಕು. ಇನ್ನೂ ಕೂಡ ಇನ್ವೆಸ್ಟಿಗೇಷನ್. ಧರ್ಮಸ್ಥಳದ ಹುಂಡಿ ಕಾಸಿಗೂ ಸೌಜನ್ಯ ನ್ಯಾಯ ಸಿಗೋದಕ್ಕೂ ಸಂಬಂಧ ಇದೆಯಾ? ಅದು ಹುಂಡಿ ಕಾಸಿಗೋದಕ್ಕೂ ಸಂಬಂಧ ಬರಲ್ಲ. ಹುಂಡಿ ಕಾಸು ಬಾಲನ್ ಅವ್ರು ನಿಂತ್ಕೊಂಡು 2 ಲಕ್ಷ ಕೋಟಿ ಸಾಮ್ರಾಜ್ಯ ವರ್ಸಸ್ ಸೌಜನ್ಯ ಹೋರಾಟಗಾರರು ಅಂದಾಗ ನೀವೇನ್ ಹೇಳ್ತೀರಾ? ತನಿಖೆ ಆಗ್ಲಿ ಮೇಡಮ್, ಯಾಕಂದ್ರೆ ತನಿಖೆ ಆಗ್ಲಿ ಮೇಡಮ್. ಅದು ಅಷ್ಟೇ, ನಮ್ಮ ಮಾತು ಅಷ್ಟೇ. ಧಾರ್ಮಿಕ ಪರವಾಗಿ ನಾವೆಲ್ಲ ಯೋಚನೆ ಮಾಡ್ತಿದ್ದೇವೆ ಹೊರತು ಯಾರು ಮಾನವೀಯತ ಪರವಾಗಿ ನಾವು ಯೋಚನೆ ಮಾಡ್ತಿಲ್ಲ. ಹಿಂದೂಗಳು ಇವಾಗ ಧರ್ಮಸ್ಥಳಕ್ಕೆ ಕಳಂಕ ಬಂದ್ರೆ ಹಿಂದೂ ಧರ್ಮಕ್ಕೆ ಕಳಂಕ ಬರುತ್ತೆ ಅಂತ ಹೆಂಗಾದ್ರೂ ಅದನ್ನ ಉಳಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾರೆ. ಇವಾಗ ಸಮೀರ್ ಅನ್ನೋರಾಗ್ಲಿ, ಇವಾಗ ಮಿಷನರೀಸ್ ಆಗಲಿ, ಇದೆಲ್ಲ ಡಿವೇಟ್ ಆಗೋ ಒಂದು ವಿಷಯ. ಆ ಕೇಸ್ನ ಡಿವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆಲ್ರೆಡಿ ಮಿಷನರೀಸ್ಗೆ, ಕ್ರಿಶ್ಚಿಯನ್ಸ್ಗೆ ಇನ್ನೊಂದು ಹೆಸರಿಂದ ಅವರು ಒಂದು ಮತಾಂತರ ಮಾಡೋ ಒಬ್ರು ಒಂದು ಹೆಸರು ಇದೆ ಅಂತ ಆಲ್ರೆಡಿ ಇದೆ, ಎಕ್ಸಿಸ್ಟಿಂಗ್ ಅಲ್ಲಿ ಇದೆ. ಸೊ ಕ್ರಿಶ್ಚಿಯನ್ ಅವರು ಯಾವುದೇ ಯಾರನ್ನು ಮತಾಂತರ ಮಾಡಲ್ಲ. ನಮ್ಮ ಹಿಂದೂ ಧರ್ಮಕ್ಷೇತ್ರಗಳ ಬಗ್ಗೆ ಮತ್ತೆ ಎಸ್ಪೆಷಲಿ ಧರ್ಮಸ್ಥಳದ ಬಗ್ಗೆ ತುಂಬಾ ಕಾನ್ಸ್ಪಿರಸಿ ಥಿಯರೀಸ್ ನಡೀತಾ ಇದೆ. ಸೋ ಮಚ್ ಸೋ ದಟ್ ಪಾಕಿಸ್ತಾನ್ ನ್ಯೂಸ್ ಚಾನಲ್ ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರೆ. ಅಂದರೆ ಅಶೋಕ್ ಸರ್ ಮತ್ತು ಸ್ವಾಮಿಗಳು, ಸರ್ ನಿಮ್ಗೆ ಏನು ಅನ್ಸುತ್ತೆ, ಫಾರಿನ್ ಫಂಡಿಂಗ್ ಆಗಿ ಇದೆಲ್ಲ ನಡೀತಾ ಇದೆಯಾ? ಫಾರಿನ್ ಫಂಡಿಂಗ್ ಯಾವ ಮಟ್ಟಿಗೆ ಆಗ್ತದೆ ಅಂತ ಇವತ್ತು ನೋಡಿ, ನಾನು ಹೇಳ್ತೇನೆ, ಪ್ರಶ್ನೆ ಇರುವಂಥದ್ದು ಬಹಳ ಸಮಯಗಳಿಂದ ಈ ಹೋರಾಟದ ದಿಕ್ಕನ್ನು ನಾವು ನೋಡಿದಾಗ ಫಾರಿನ್ ಫಂಡಿಂಗ್ ಆಗ್ತದೆ ಎನ್ನುವ ಒಂದು ಊಹೆ ಇದೆ. ಯಾಕೆ ಅಂತಂದರೆ, ಈಗ ನೋಡಿ, ನೀವೊಂದು 100 ಮಂದಿಯನ್ನು ಸೇರಿಸಿಕೊಂಡು 1,000 ಮಂದಿಯನ್ನು ಸೇರಿಸಿಕೊಂಡು ಮಾತಾಡಬೇಕಾದ್ರೆ ಅದರ ಹಿಂದೆ ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆಯನ್ನು ಯಾರು ಮಾಡೋದು? ಕುರ್ಚಿ ಇಡೋದು ಯಾರು? ಆಮೇಲೆ ಶಾಮಿಯಾನ ಹಾಕೋದು ಯಾರು? ಮೈಕ್ ಯಾರು ತಗೊಂಡು ಬರೋದು? ಇನ್ನು ಸೌಂದರ್ಯ ಇವರಿಗೆ, ನಮ್ಮ ಮುಕುಂದರಾಜಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನ್ಯಾಯಾಲಯದ ನಿಯಮ ಪ್ರಕಾರ ಆ ಮಗುವಿನ ಹೆಸರನ್ನೇ ಬಳಸ್ಕೋಬಾರ್ದು. ಇಷ್ಟು ವರ್ಷ ಬಳಸಿದ್ದಕ್ಕೇನು ದಂಡ ಆಯಿತು? ಏನು ನ್ಯಾಯಾಲಯಗಳು ಅದರ ಬಗ್ಗೆ ವಿಚಾರ ಮಾಡಿದ್ವು? ಇದು ಯಾವುದಾಗಿಲ್ಲ. ಹಾಗಾಗಿ ಪ್ರಸ್ತುತವಾದಂಥ ವ್ಯವಸ್ಥೆಯಲ್ಲಿ ಒಂದು ಕ್ಷೇತ್ರವನ್ನು ನಾಶ ಮಾಡಬೇಕು, ಒಂದು ವ್ಯವಸ್ಥೆಯನ್ನು ನಾಶ ಮಾಡಬೇಕು. ಇವತ್ತು ಯಾರು ಮೇನ್ ಸ್ಟ್ರೀಮಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಅವರೆಲ್ಲರ ಸಿದ್ಧಾಂತ ಏನು ಅಂದರೆ, ಏನು ಸಂಪಾದನೆ ಇದೆಯಲ್ಲ, ಅಲ್ಲಿರುವಂತಹ ಈ ಮಾನವ ಸಂಪನ್ಮೂಲ ಇದೆಯಲ್ಲ, ಆ ಮಾನವ ಸಂಪನ್ಮೂಲ 7-8 ರಾಜ್ಯಗಳನ್ನು ನಡೆಸ್ತದೆ ಅಂತ ಅವರೇ ಲೆಕ್ಕ ಹಾಕಿದಾರಲ್ಲ. ಯಾವ ಮಟ್ಟಕ್ಕೆ ಹೋಗಿದೆ ಇದು? ಯಾವ ಸ್ಥಿತಿಗೂ ಹೋಗಿದೆ? ಇದನ್ನು ಸಾಮಾನ್ಯ ನಾಗರಿಕ ಪ್ರಶ್ನೆ ಮಾಡಬೇಕಿದ್ದು, ಬೀದಿಯಲ್ಲಿ ನಿಂತು ಪ್ರಶ್ನೆ ಮಾಡಬೇಕಿದ್ದನ್ನ. ಆ ಮಟ್ಟಕ್ಕೆ ಯಾಕೆ ತಗೊಂಡು ಬಂದರು? ಹಾಗಿರುವುದರಿಂದ ಇಂತಹ ವ್ಯವಸ್ಥೆಯಲ್ಲಿ ಇದಕ್ಕೊಂದು ಹುನ್ನಾರ ಇದೆ. ಇದು ಸಾಮಾನ್ಯ ಕರ್ನಾಟಕದೊಳಗಲ್ಲ, ಕೇರಳ. ಯಾಕೆ ಒಬ್ಬರು ನ್ಯಾಯವಾದಿಗಳು ಮೇಲ್ಬಿದ್ದು ಮಾತಾಡ್ತಾರೆ? ಕೇರಳಕ್ಕೆ ನಾನು ಅಪೀಲ್ ಮಾಡಿದ್ದೇನೆ. ಯಾಕೆ ಕರ್ನಾಟಕದ ಪೊಲೀಸರು ಸೋತು ಬಿಟ್ಟಿದ್ದಾರ? ಏಷ್ಯಾದಲ್ಲೇ ನಂಬರ್ 2 ಅಲ್ಲಿದ್ದಾರೆ ಕರ್ನಾಟಕದ ಪೊಲೀಸರು. ನೋಡಿ, ಒಂದು ಮಾತು ಇವತ್ತಿಗೂ ಯಾರು ಮಾತಾಡಲಿಲ್ಲ. ನಮ್ಮ ಗ್ರಾಮಾಂತರ ವರಿಷ್ಠಾಧಿಕಾರಿ ಯಾರಿದ್ದಾರೆ, ಅವರು ಈ ಕೇಸ್ ಬಂದ ಕೂಡಲೇ ಅವರೊಂದು ಮಾತು ಹೇಳ್ತಾರೆ, ಇವನ ಪಾಲಿಗ್ರಾಫಿಕ್ ಟೆಸ್ಟ್ ಮಾಡಬೇಕು, ನಾರ್ಕೋ ಅನಾಲಿಸಿಸ್ ಮಾಡಬೇಕು. ಇದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಅವರು ಮಾತಾಡಿ ಕೋರ್ಟ್ಗೆ ಏನು ಅದನ್ನು ಅಪೀಲ್ ಮಾಡಿದ್ರಲ್ಲ, ಅದರ ಮಾರನೇ ದಿವಸನೇ ಸಿಟ್ಟಾಯಿತು. ಸೂರ್ಯಮುಕುಂದ್ ಅವರೇ, ಷಡ್ಯಂತ್ರ ಅಂತ ಹೇಳಿ ಅನುಮಾನ ಯಾಕೆ ಪದೇ ಪದೇ ಬರುತ್ತೆ ಅಂದ್ರೆ, NIA ತನ್ನ ಒಂದು ರಿಪೋರ್ಟ್ ನಲ್ಲಿ ಹೇಳುತ್ತೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಧರ್ಮಸ್ಥಳಕ್ಕೂ ಲಿಂಕ್ ಇದೆ ಅಂತ ಹೇಳಿ. ಹಾಗಾದ್ರೆ ಇದು ಕೇವಲ ತಿಮರೋಡಿ ಅಥವಾ ಮಟ್ಟಣ್ಣನವರ್ ಅಥವಾ ಸುಜಾತ ಭಟ್ ಅಥವಾ ಸಮೀರ್ ಇಷ್ಟೇ ವ್ಯಾಪ್ತಿಯಲ್ಲಿ ಉಳಿದಿಲ್ಲ, ಇದ್ರ ಹಿಂದೆ ಬೇರೆ ಏನೋ ಇದೆ, ಅನುಮಾನ ಮೂಡೋದು ಸಹಜ ಅಲ್ಲ. ಈಗ ಬೇರೆ ಏನೋ ಇದೆ ಅಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಸಮರ್ಥವಾಗಿದೆ. ಕೇಂದ್ರ ಸರ್ಕಾರಕ್ಕೆ ED ಇದೆ, IT ಇದೆ, ಆಮೇಲೆ ಫಾರಿನ್ ಫಂಡಿಂಗ್ಗಳು ಬರ್ತಾ ಇದ್ರೆ ಕೇಂದ್ರ ಸರ್ಕಾರದ ಕಣ್ ತಪ್ಪಿಸಿ ಬರೋ ಹಾಗಿಲ್ಲ. ಆಗ ಒಂದು ವೇಳೆ ಬರ್ತಾ ಇದೆ ಅಂದ್ರೆ ಪ್ರಧಾನ ಮಂತ್ರಿಗಳಿಗೆ ಅವಮಾನ ಮಾಡ್ದಂಗೆ, ಅದು BJPನವರೇ ಪ್ರಧಾನ ಮಂತ್ರಿಗಳಿಗೆ ಅವಮಾನ ಮಾಡ್ದಂಗೆ. ಯಾಕೆಂದ್ರೆ ಇದೇನೋ ಫಂಡಿಂಗ್ ಇದೆ,
ಈಗ ಅಶೋಕ್ ಕುಕ್ಕರ್ ಗೌಡ್ರು ಇದ್ದಾರೆ, ಉತ್ತರ ಕೊಡ್ತಾರೆ ಕೇಳಿ. ನಾನು ಆಸ್ ಎ ಲಾಯರ್ ಆಗಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ರಿ ಸ್ವಲ್ಪ. ಸೊ ಈಗ ಇವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಹೇಳ್ಬೋದು, ಷಡ್ಯಂತ್ರ ಇದೆ, ಅವ್ರು ಹಂಗ್ ಮಾಡ್ಬಿಟ್ಟಿದ್ದಾರೆ, ಇವ್ರು ಹಿಂಗ್ ಫಂಡ್ ಮಾಡ್ಬಿಟ್ಟವ್ರೆ, ಅರ್ಬನ್ ನಕ್ಸಲ್ಸ್ ಇದಾರೆ, ಆ ನಕ್ಸಲ್ ಇದಾರೆ ಅಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಮಾಡ್ತಾ ಇರೋಂಥ ಅವಮಾನ, ನಮ್ಮ ಪ್ರಧಾನಮಂತ್ರಿಗಳಿಗೆ ಮಾಡ್ತಾ ಇರೋಂಥ ಅವಮಾನ. ನಕ್ಸಲಿಸಮ್ನ ನಾಶ ಮಾಡಿದೀವಿ ಅಂತ ಅಮಿತ್ ಶಾ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದೇಶದಲ್ಲಿ ಫಾರಿನ್ ಫಂಡಿಂಗ್ ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಮೈಟಿ ಇದನ್ನ ಸಂಸ್ಥೆಗಳನ್ನ ಬರ್ತಾ ಇದ್ದಂತ ಫೋರ್ಡ್ ಫೌಂಡೇಶನ್ ದುಡ್ಡುಗಳನ್ನ ಇವರು ಅಮಿತ್ ಶಾ ಅವರು ಬರ್ತಿದ್ದಂಗೆ ತಡೆಗಟ್ಟಿದ್ದಾರೆ. ಯಾವುದೇ ಫಾರಿನ್ ಫಂಡಿಂಗ್ ಇಲ್ಲಿ ಬರಬಾರ್ದು, ಫೋರ್ಡ್ ಫೌಂಡೇಶನ್ ಇಂದಾಗ್ಲಿ ಬೇರೆ ಬೇರೆ ಫೌಂಡೇಶನ್ ಇಂದಾಗ್ಲಿ ಅಂತ ತಡೆಗಟ್ಟಿದ್ದಾರೆ. ಅದಾದ್ಮೇಲೂ ಬರ್ತಾ ಇದೆ ಅಂದ್ರೆ ಬಿಜೆಪಿನವರು ದುರ್ಬಲರು, ನರೇಂದ್ರ ಮೋದಿ ಅವ್ರಿಗೆ ಮಾಡ್ತಾ ಇರುವಂತ ಅವಮಾನ ಇದು ಅಂತ ನಾನು ಹೇಳ್ತೀನಿ. ನೋಡಿ, ಒಂದು ಮನೆ 2012ರಲ್ಲಿ ಗುಡಿಸಲಾಗಿತ್ತು. ಕೇವಲ 13 ವರ್ಷದಲ್ಲಿ ಅಂತ ಆದಾಯ ತೋರಿಸ್ತೇನೆ 4 ಅಂತಸ್ತು ಮನೆ ಆಗಿದೆ. ಅವ್ರ ಮನೆ ಕಾರುಗಳು ಬಂದು ನಿಂತ್ಕೊಂಡಿದೆ. ಬರ್ತಾ ಇದ್ದೀನಿ. ಜೊತೆಗೆ ನಮ್ಮ ತಿಮ್ರೋಡಿ ಅವರ ಮನೆ ಯಾವ ರೀತಿ ಆಗಿದೆ. ತಿಮ್ರೋಡಿ ಅವರು 2008 ಎಲೆಕ್ಷನ್ ನಿಂತ್ಕೊಂಡಾಗ ಅಫಿಡವಿಟ್ ಅಲ್ಲಿ ಏನ್ ಕೊಟ್ಟಿದ್ರು, ಈಗ ಅವ್ರ ಹತ್ರ ಎಷ್ಟು ಆಸ್ತಿ ಇದೆ, ಇದೆಲ್ಲ ಇನ್ವೆಸ್ಟಿಗೇಟ್ ಬರ್ತಾ ಇದ್ದೀನಿ. ಇನ್ವೆಸ್ಟಿಗೇಟ್ ಆಗ್ಬೇಕು. ಇದು ಫಾರಿನ್ ಫಂಡ್ ಬಂತ ಅಥವಾ ಇಂಡಿಯಾದಲ್ಲೇ ಇರ್ತಕ್ಕಂಥವ್ರು ಯಾರಾದ್ರೂ ಫಂಡ್ ಮಾಡಿ ಅವ್ರಿಗೆ ಬೇರೆ ರೀತಿ ಏನಾದ್ರು ಫಂಡ್ ತರಿಸ್ಕೊಂಡ್ರ ಗೊತ್ತಿಲ್ಲ ನಮ್ಗೆ. ಇನ್ವೆಸ್ಟಿಗೇಟ್ ಅಂತೂ ಆಗ್ಲೇಬೇಕು. ನಾವು ಹೇಳ್ತಿರ್ತಕ್ಕಂಥದ್ದು ಇದ್ರ ಹಿಂದ್ಗಡೆ ಯಾರೋ ಒಬ್ರು ಇದ್ದಾರೆ, ಅವರು ಆಂಟಿ ಇಂಡಿಯಾ ಪ್ರೊಪಗಂಡ ಇಟ್ಕೊಂಡಿರೋಂಥವರೇ ಇದ್ದಾರೆ. ಅವ್ರು ಇಂಡಿಯಾದಲ್ಲೇ ಕುತ್ಕೊಂಡು ಆಪರೇಟ್ ಮಾಡ್ತಾವ್ರ, ಬೇರೆ ದೇಶದಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಾವ್ರ ಗೊತ್ತಿಲ್ಲ. ಆದ್ರೆ ಒಂದು ಇದರಲ್ಲಿ ಲಿಂಕ್ ನೋಡ್ಕೊಂಡ್ ಬರಬೇಕು. ಇದೆಲ್ಲ ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ನಾನು ಲಿಂಕ್ ಬಗ್ಗೆ ಆಗ್ಲೇನೆ ಹೇಳಿದ್ದೇನೆ, ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ನೀವು ಐದರ್ SIT 2 ರಚನೆ ಮಾಡಬೇಕು, ಅಥವಾ NIA ಕೊಡಬೇಕು, ಅಥವಾ ನೀವು ಈಗಾಗಲೇ ಹೇಳಿದ್ರಿ ಬಾಂಬ್ ಬ್ಲಾಸ್ಟ್ ಆದಾಗ ಯಾರು ಹೇಳಿದ್ದು, ದೇರ್ ಮೈ ಬ್ರದರ್ಸ್ ಅಂತ ಅವ್ರು ಹೇಳಲಿಲ್ಲ. ಈಗ ತಪ್ಪು ಅವ್ರು ಹೇಳಿರೋಂಥದ್ದು. ಈಗ ಏನ್ ಹೇಳ್ತಾವ್ರೆ, ಈಗ ಇದು ನಮ್ಮ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅಂದ್ರೆ BL ಸಂತೋಷ್ ಅದಕ್ಕೆ RSS ಸಾಂಗ್ ಹೇಳ್ತಾರೆ. ಈಗ ನ್ಯಾಷನಲ್ ಜನರಲ್ ಸೆಕ್ರೆಟರಿನ ಅದಕ್ಕೇನೆ ಅಶೋಕ್ ಗೌಡ್ರೆ ಒಂದು ಮನವಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನೀವೇ ಹೇಳಿದ್ರಿ ತಿಮರೋಡಿ ಅವರ ಆಸ್ತಿ ಹೆಂಗ್ ಡಬಲ್ ಆಯ್ತು, ಇಡಿ ರೇಡ್ ಮಾಡಿಸಿ. ಮಟ್ಟನ್ ಅವರವರ ಆಸ್ತಿ ಹೆಂಗ್ ಜಾಸ್ತಿ ಆಯ್ತು, IT ರೇಡ್ ಮಾಡಿ. ನೀವು ಅಂದ್ರೆ ನಿಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕರು ದಯಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ತನ್ನಿ. ಕಡೆಯದಾಗಿ ಸ್ವಾಮೀಜಿ ನಿಮ್ಮಿಂದಾನೇ ಪ್ರಾರಂಭ ಮಾಡ್ತೀನಿ. ನನ್ನ ಬೇಸಿಕ್ ಪ್ರಶ್ನೆಯಿಂದ, ಇಲ್ಲೊಂದು ಕೊಲೆ ಅತ್ಯಾಚಾರ ಪ್ರಕರಣ ಆದ್ರೆ ವ್ಯಕ್ತಿಯನ್ನ ಗುರಿ ಮಾಡಬೇಕು, ಶ್ರದ್ಧಾ ಕೇಂದ್ರವನ್ನಲ್ಲ. ಶ್ರದ್ಧಾ ಕೇಂದ್ರಕ್ಕೂ ಶ್ರದ್ಧಾ ಕೇಂದ್ರದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರುವ ವ್ಯಕ್ತಿಗೂ ವ್ಯತ್ಯಾಸ ಇದೆ. ಆದ್ರೆ ಇಲ್ಲೊಂದು ಡೆಲಿಬ್ರೇಟ್ ಪ್ರಯತ್ನ ಆಯ್ತಾ, ಶ್ರದ್ಧಾ ಕೇಂದ್ರವನ್ನ ವ್ಯಕ್ತಿಯನ್ನ ಅಸೋಸಿಯೇಟ್ ಮಾಡಿ ಆ ಶ್ರದ್ಧಾ ಕೇಂದ್ರವನ್ನ ಟಾರ್ಗೆಟ್ ಮಾಡ್ಕೊಳ್ಳೋ ಪ್ರಯತ್ನ ಆಯ್ತಾ ಅಂತ? ನೇರ ಹೇಳುವುದಾದ್ರೆ ಅದು ಎರಡನ್ನ ಕ್ಲಬ್ ಮಾಡಿಯೇ ಇದನ್ನು ಮಾಡಿರೋದು, ಅಸೋಸಿಯೇಟ್ ಮಾಡಿನೇ ಇದನ್ನು ಮಾಡಿರೋದು. ಆದರೆ ಇದು ಒಂದಕ್ಕೇನು ನಿಲ್ಲಲ್ಲ, ಇವರು ಇನ್ನೂ ಮಾಡ್ತಾನೆ ಬರ್ತಾರೆ. ಆದರೆ SITಯಲ್ಲಿ ನಮ್ಮ ನಂಬಿಕೆ ಏನಿದೆ, ಇವರೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ನಮಗೆ. ಯಾಕೆಂದ್ರೆ ಇಲ್ಲಿವರೆಗಿನ ತನಿಖೆಗಳನ್ನು ನೀವು ಗಮನಿಸಿದಾಗ ಬಹಳ ಪ್ರಾಂಪ್ಟ್ ಆಗಿ ತನಿಖೆ ಮಾಡಿದ್ದಾರೆ. ಅದರ ಬಗ್ಗೆ ನಮಗೆಲ್ಲೂ ಅವಿಶ್ವಾಸ ಇಲ್ಲ, ಇವತ್ತಿಗೂ ನಾವು ಅದರ ಬಗ್ಗೆ ಖಂಡತುಂಡವಾಗಿದ್ದೇವೆ. ಆದರೆ ಪ್ರಶ್ನೆ ಇದ್ದದ್ದು ಎಲ್ಲಿ ಗೊತ್ತಾ, ಈಗ ನಮ್ಮ ನಂಬಿಕೆ ಆಧಾರದ